ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಇವತ್ತು ನಾನು ನಿನ್ನೆ ಸೋಮವಾರದ್ದು ಲಾಗ್ನ ಇವತ್ತು ಹಾಕ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಆಗಿದೆ, ಆದರೂ ಪರವಾಗಿಲ್ಲ ಅಂತ ಹಾಕ್ತಾಯಿದ್ದೀನಿ. ಸೋಮವಾರ ಆಗಿರೋದ್ರಿಂದ ನಿನ್ನೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಚೆಗಡೆ ಎಲ್ಲ ತೊಳೆದು ಹೊಸ್ಲೆಲ್ಲ ತೊಳೆದು ಮತ್ತು ರಂಗೋಲಿ ಇಟ್ಟು ಕುಂಕುಮ ಇಟ್ಟು ಅರಿಶಿನ ಕುಂಕುಮ ಇಟ್ಟು ಹೂವನ್ನೆಲ್ಲ ಇಕ್ಕಿ ಅಲಂಕಾರ ಮಾಡಿ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ತುಳಸಿ ಕಟ್ಟೆಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡಿ ರಂಗೋಲಿ ಬಿಡಿಸಿ ಎಲ್ಲ ಆಗಿದೆ. ನೆಕ್ಸ್ಟು ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ದೇವ್ರ ಪೂಜೆ ನೋಡಿ ಆಗಿದೆ. ದೇವ್ರ ಪೂಜೆ ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಬೆಳಿಗ್ಗೆ ಎದ್ದ ತಕ್ಷಣವೇ ನಮ್ಮ ಮನೇಲಿ ಇರೋರು ಎಲ್ಲರೂ ದೀಪ ಹಚ್ತಾರೆ. ಯಾರಾದರೂ ಒಬ್ಬರು ಬೆಳಿಗ್ಗೆ ಎದ್ದ ತಕ್ಷಣವೇ ಪೂಜೆ ಮಾಡ್ತಾರೆ. ನೋಡಿ, ನಮ್ಮ ಬ್ರದರಂತೂ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿ ಮುಂಚೆನೇ ದೀಪ ಹಚ್ಚಿ ಹೋಗ್ತಾರೆ. ಹೂವನ್ನೆಲ್ಲ ಇಟ್ಟು ದೀಪ ಹಚ್ಚಿ ಹೋಗಿ ಬರ್ತಾರೆ. ಮತ್ತು ಇದು ನಮ್ಮನೆ ತುಳಸಿ ಕಟ್ಟೆಗೂ ಕೂಡ ಹೂವು ಹಾಕಿ ಅಲಂಕಾರ ಮಾಡಿದ್ದೀನಿ. ನೋಡಿ, ಇದು ನಮ್ಮ ಮನೆ ತುಳಸಿ ಕಟ್ಟೆ ಹೇಗಿದೆ ಫ್ರೆಂಡ್ಸ್. ಮತ್ತು ಹಾಗೆ ಮಧ್ಯಾಹ್ನದ ಊಟಕ್ಕೆ ನುಗ್ಗೆ ಸೊಪ್ಪಿನ ಸಾಂಬಾರು ಉಪ್ಸಾರು ಮಾಡೋಣ ಅಂದ್ಕೊಂಡ್ವಿ. ಇವತ್ತು ಅಮ್ಮ ಇರಲಿಲ್ಲ, ಅದಕ್ಕೋಸ್ಕರ ನಾನೇ ಅಡುಗೆ ಮಾಡಬೇಕಾಗಿತ್ತು. ನುಗ್ಗೆ ಸೊಪ್ಪಿಗೆ ತರ್ಗೋಣಿ ಕಾಳೇ ಬೆಟರ್ ಅಲ್ವಾ ಜೊತೆಗೆ, ಅದಕ್ಕೆ ತರ್ಗೋಣಿ ಕಾಳನ್ನ 2 ಅವರ್ ನೆನೆಸಿಕ್ಕಿ ಬೇಯಿಸ್ಕೊಂಡಿದ್ದೀನಿ. ಒಂದು ಟೊಮೊಟೊ ಹಣ್ಣು ಹಾಕಿ ಅರಿಶಿನ ಹಾಕಿ ಮತ್ತು ನೋಡಿ ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆಗೂ 2 ಲೋಟ ನೀರು ಹಾಕಿ ಸ್ವಲ್ಪ ರಾಗಿ ಹಿಟ್ಟನ್ನು ನೀವು ಕಲಸಿ ಇಟ್ಟರೆ ಬೇಗ ಕುದಿ ಬರುತ್ತೆ. ಇದರಲ್ಲೂ ನೋಡಿ ಈಗ ಬೆಂದಿದೆ. ಟೊಮೊಟೊ ಹಣ್ಣು ಬೇರೆ ಬೌಲ್ಗೆ ಹಾಕ್ಕೊಂಡು ಮತ್ತು ಇದಕ್ಕೆ ಉಪ್ಪು ಹಾಕಿ ಸೊಪ್ಪು ಹಾಕೋಣ, ನುಗ್ಗೆ ಸೊಪ್ಪು ಹಾಕೋಣ. ನುಗ್ಗೆ ಸೊಪ್ಪು ಕೆಲವೊಬ್ಬರು ತೊಳೆಯಲ್ಲ, ಆದರೂ ನಾನು ಸ್ವಲ್ಪ ನೀರು ಹಾಕಿ ಅದರಲ್ಲಿ ತೊಳೆದು ಹಾಕಿದ್ದೀನಿ. ಮತ್ತು ಇದು ಮುದ್ದೆಗೆ ರೆಡಿಯಾಗಿದೆ ನೋಡಿ. ಮುದ್ದೆ ಕುದಿ ಬಂದಮೇಲೆ ರಾಗಿ ಹಿಟ್ಟು ಹಾಕಿ ಮುದ್ದೆ ಮಾಡ್ಕೊಳ್ಳೋಣ. ಮುದ್ದೆ ಮಾಡಾಯಿತು ನೋಡಿ, 2 ಮುದ್ದೆ ಆಗಿದೆ ಅದರಿಂದ. ಇದು ಸೊಪ್ಪೆಲ್ಲ ಬೆಂದಿದೆ ನೋಡಿ. ಮುದ್ದೆ ನೀರು ಕುದಿಯೋಷ್ಟರಲ್ಲಿ ಮುದ್ದೆ ರೆಡಿಯಾಗಿದೆ, ಸೊಪ್ಪೆಲ್ಲ ರೆಡಿಯಾಗಿದೆ. ಈ ಸೊಪ್ಪನ್ನು ಶಿಫ್ಟ್ ಮಾಡ್ಕೊಳ್ಳೋಣ, ಬೇರೆ ಕಡೆ ಹುರ್ಕೊಳ್ಳೋಣ. ಈಗ ಮುದ್ದೆ ಕಟ್ಕೊಂಡೆ. 2 ಲೋಟ ನೀರಿಗೆ 2 ಮುದ್ದೆ ಆಗುತ್ತೆ ನೋಡಿ, ಸಣ್ಣದು. ಸ್ವಲ್ಪ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಹಚ್ಕೊಂಡು ನಾವು ಕೈಗೆ ಹಚ್ಕೊಂಡು ಕಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಮುದ್ದೆ. ನನ್ನ ಇವತ್ತಿನ ಮಿನಿ ವ್ಲಾಗ್ ಇದು. ಇವತ್ತೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ರೆಡಿಯಾಗಿದೆ ಮುದ್ದೆ ಉಪ್ಸಾರು. ಮತ್ತು ಚಟ್ನಿ ಯಾವಾಗಲೂ ಅಮ್ಮ ಒಂದು ವಾರಕ್ಕಾಗೋಷ್ಟು ಮಾಡಿಟ್ಟಿರ್ತಾರೆ, ಅದಕ್ಕೆ ನಾನು ಉಪ್ಸಾರು ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಇವತ್ತು. ಅಷ್ಟರಲ್ಲಿ ನನ್ನ ಮಗ ಸ್ಕೂಲಿಂದ ಬಂದ. ಅವನಿಗೆ ಬಂದ ತಕ್ಷಣ ಸ್ನ್ಯಾಕ್ಸ್ ಏನಾದರೂ ಕೊಡಬೇಕಲ್ಲ, ಅದಕ್ಕೋಸ್ಕರ ನಾನು ಅವನಿಗೆ ಆ್ಯಪಲ್ ಸೂಪ್ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು ಅಮ್ಮ ಅಂತ ಕುಡಿದಿದ್ದಾನೆ. ನನ್ನ ಇವತ್ತಿನ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.